ಮಹಾಜನತೆ ಆಶೀರ್ವಾದ ಮಾಡಿದ್ರಿಂದ ಇವತ್ತು ನಾನು ಸಂಸದನಾಗಿದ್ದೀನಿ. ಅದಕ್ಕಾಗಿ ಈ ಒಂದು ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಇದಕ್ಕೆ ಚುನಾವಣೆಯ ಪ್ರಕ್ರಿಯೆ ನನ್ನ ಪಡಿತಾ ನಡೀತದೆ. ಆದರೆ ನನ್ನ ವೈಯಕ್ತಿಕ ಕರ್ತವ್ಯ ಇದೆ, ಈ ಜನತೆಗೆ ಒಂದು ಕೃತಜ್ಞತೆಗಳನ್ನು ಹೇಳಬೇಕು, ಧನ್ಯವಾದಗಳನ್ನು ಹೇಳಬೇಕು. ಮತ್ತು ರಾಜಕೀಯ ಮೀರಿ ಒಡನಾಟ ಇದೆ ನನಗೆ, ಜನರ ಜೊತೆಗೆ ಆತ್ಮೀಯ ಒಡನಾಟ ಇದೆ. ಅದಕ್ಕಾಗಿ ನಾನು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ಒಂದು ಧನ್ಯವಾದ ಯಾತ್ರೆಯನ್ನು ನಾನು ಮಾಡ್ತಾಯಿದ್ದೆ. 12ನೇ ತಾರೀಕು ಹಂತವಾಗಿ ಮಾಡ್ತೇನೆ, ಒಂದೇ ಸತಿಗೆಲ್ಲ ಮಾಡೋಣ. 12ನೇ ತಾರೀಕು ಪ್ರಾರಂಭ ಆಗುತ್ತೆ. 2-3 ದಿವಸ ಮಾಡಿ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಮಾಡ್ತೀವಿ. ಮತ್ತು ಪಾರ್ಲಿಮೆಂಟ್ ನಡೆಯುವಾಗ ಮಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ಯಾತ್ರೆ ಮಾಡ್ತೀನಿ. ಸುಮಾರು 1-1.5 ತಿಂಗಳ ಒಳಗಡೆ ಪ್ರತಿಯೊಂದು ಗ್ರಾಮವನ್ನು, ಪ್ರತಿಯೊಂದು ಮಹಾಜನತೆಯನ್ನು ಭೇಟಿಯಾಗುವಂಥ ಒಂದು ಧನ್ಯವಾದಗಳನ್ನು ಹೇಳುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದರ ಮುಖಾಂತರ ಜನರಿಗೆ ನಾನು ಆಭಾರಿಯಾಗಿದ್ದೇನೆ. ಆಮೇಲೆ ಇವತ್ತು ನಾನು ಪಾರ್ಲಿಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಹಾವೇರಿ ವಿಭಾಗದಲ್ಲಿ ಬರುವಂಥ ನ್ಯಾಷನಲ್ ಹೈವೇ ಕಾಮಗಾರಿಗಳ ಬಗ್ಗೆ ಗಡ್ಕರಿಯವರ ಹತ್ರ ಮಾತನಾಡಿದ್ದೇನೆ. ಮುಂದಿನ ವಾರ ವಿಶೇಷವಾದಂಥ ಸಮಯ ಕೊಟ್ಟಿದ್ದಾರೆ ಅದಕ್ಕೆ ಅವರು. ಇಲ್ಲಿ NH4 ಹಾವೇ ಗತಿಯಲ್ಲಿ ನಡೆಯುವಂಥ ಕಾಮಗಾರಿ ಇರ್ಬೋದು, ಅಥವಾ ಹಾನಗಲ್, ಶಿಗ್ಗಾಂವ್, ಸವಣೂರು, ಲಕ್ಷ್ಮೇಶ್ವರ, ಗದಗ ಮೇಲೆ ಹಾದು ಹೋಗುವಂಥ ಕಾರವಾರ ಇರ್ಕಲ್ ರಸ್ತೆಯನ್ನು ಹೈವೇ ಅಂತ ಡಿಕ್ಲೇರ್ ಮಾಡುವಂಥದ್ದು ಇರ್ಬೋದು, ರಿಂಗ್ ರೋಡ್ಗಳನ್ನು ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ROBಗಳ ನಿರ್ಮಾಣ ಮಾಡುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಮಾಡಿದ್ದೇನೆ. ಅಧಿಕಾರಿಗಳ ಸಭೆ ಕರೀತೇನೆ, ನಾವು ಬರಬೇಕು, ಎಲ್ಲ ರೀತಿಯ ಸಹಕಾರವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಗಡ್ಕರಿಯವರು ಹೇಳಿದ್ದಾರೆ. ಮತ್ತು ರೈಲ್ವೆ ಮಂತ್ರಿಗಳ ವೈಷ್ಣವಿಯವರ ಹತ್ರನೂ ಕೂಡ ನಾನು ಮಾತನಾಡಿದ್ದೇನೆ. ವಿಶೇಷವಾಗಿ ಏನು ಶಿವಮೊಗ್ಗ ವಯಾ ಶಿಕಾರಿಪುರ ರಾಣೆಬೆನ್ನೂರು ಹೊಸ ಮಾರ್ಗ ಇದೆ, ಅದರ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರದ ಸಹಕಾರ ಬೇಕು. ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಳ್ಬೇಕಾಗಿದೆ. ಲ್ಯಾಂಡ್ ಎಕ್ವಿಷನ್ ಮಾಡುವ ಸಹಕಾರವನ್ನು ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ಕೂಡ ತಂದಿದ್ದೇವೆ. ಆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಬೇಕು. LUG ಗದಗ ಅದನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಪತ್ರವನ್ನು ನಾನು ಕೊಟ್ಟಿದ್ದೇನೆ. ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ, ಈ ರಾಜ್ಯ ಸರ್ಕಾರಕ್ಕೆ ಜನಹಿತ ಮುಖ್ಯ ಅಲ್ಲ. ಒಬ್ಬ ಕೇಂದ್ರ ಸಚಿವರು ಬಂದಾಗ ಎಲ್ಲ ಮಾಹಿತಿಗಳನ್ನು ಕೊಡುವಂಥದ್ದು, ಸಹಕಾರ ಮಾಡುವಂಥದ್ದು ರಾಜ್ಯ ಹಿತದ ದೃಷ್ಟಿಯಿಂದ ಮತ್ತು ಅಡ್ಮಿನಿಸ್ಟ್ರೇಟಿವ್ ನಾರ್ಮ್ಸ್ ಏನಿದೆ, ಕೇಂದ್ರ ಸಚಿವರು ಕೂಡ ಇದೇ ರಾಜ್ಯದಿಂದ ಚುನಾಯಿತ ಆಗಿರುವಂಥ ಒಬ್ಬ ಪ್ರತಿನಿಧಿ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡುವಂಥ ಒಂದು ಸ್ಥಾನದಲ್ಲಿದ್ದಾರೆ. ಅವ್ರದ್ದೇ ಆದಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದ ಜನರಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸಹಕಾರ ಕೊಡುವಂಥದ್ದು ಅವರ ಕರ್ತವ್ಯ. ಅವರೇನು ರಿವ್ಯೂ ಮೀಟಿಂಗ್ ತಗೊಳ್ತಾರೆ. ಆದರೆ ರಾಜ್ಯ ಸರ್ಕಾರ ಅಧಿಕಾರಿಗಳು ಅವ್ರನ್ನ ಬೈಕಾಟ್ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರುವಂಥದ್ದು, ಸಂವಿಧಾನಕ್ಕೂ ಕೂಡ ವಿರುದ್ಧವಾಗಿರುವಂಥದ್ದು. ಕರ್ತವ್ಯ ಲೋಪ ಆಗಿದೆ, ಅಧಿಕಾರಿಗಳಿಂದ ಕರ್ತವ್ಯ ಲೋಪ ಆಗಿದೆ. ಇದನ್ನು ಮುಖ್ಯ ಕಾರ್ಯದರ್ಶಿಗಳು ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೋಟಿಸ್ ಕೊಡಬೇಕು ಮತ್ತು ಒಂದು ಸುತ್ತಲೇ ಹೊರಡಿಸ್ಬೇಕು. ಯಾವಾಗ ಕೇಂದ್ರ ಸಚಿವರಿರ್ಬೋದು, MP ಗಳಿರ್ಬೋದು, ಮಾಹಿತಿಗಳನ್ನು ಕೊಡೋದಕ್ಕೆ ಎಲ್ಲ ಸಂದರ್ಭದಲ್ಲಿ ಆದೇಶವನ್ನು ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾಧಿಕಾರಿಗಳ ಸಮೇತವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕೊಡಬೇಕೆಂದು ಆಗ್ರಹವನ್ನು ಹಣವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಳೆದ ವರ್ಷ ಖರ್ಚು ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಸರ್ಕಾರ ಚಾಂಪಿಯನ್ ಅಂತ ಹೀಗೆ SC ST OBC ಜನಾಂಗಕ್ಕೆ ಈ ಸರ್ಕಾರ
ದ್ರೋಹ ಮಾಡ್ತಾ ಇದೆ ಅನ್ನುವಂಥದ್ದು ಮೊದಲೇ. ಎರಡನೇದು, ನಾನು ಈಗಾಗಲೇ ಕಳೆದ 15 ದಿವಸದಿಂದಲೇ ಹೇಳಿದ್ದೆ, ನಾನು ಡೆಂಗು ಫೀವರ್ ಭಾಳ ಆಗ್ತಾ ಇದೆ. ಮಳೆಗಾಲದ ಪ್ರಾರಂಭದಲ್ಲೇ ಆಗೋದದು, ಫ್ರೆಶ್ ವಾಟರಲ್ಲಿ ಆಗ್ತದೆ. ಇದೆಲ್ಲ ಗೊತ್ತಿರುವಂಥ ವಿಚಾರ. ಜಿಲ್ಲಾಡಳಿತ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದ್ದೆ. ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಆಸ್ಪತ್ರೆಯಲ್ಲೂ ಕೂಡ ಯಾವುದೋ ವ್ಯವಸ್ಥೆ ಇಲ್ಲ. PH ಸೆಂಟ್ರಲ್ಲಿ ಇಲ್ಲ, ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿಲ್ಲ. ಮಂತ್ರಿಗಳು ಬರೀ ಸಭೆಯನ್ನು ಮಾಡ್ತಾರೆ ಹೊರತಾಗಿ ಯಾವುದೇ ರೀತಿಯ ಗ್ರೌಂಡಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಇವತ್ತಿಗೂ ಕೂಡ ಅನುಷ್ಠಾನ ಮಾಡಿಲ್ಲ. ಹೀಗಾಗಿ ಪೇಷಂಟ್ಗಳು ಪರದಾಡ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಡೆಂಗು ಟ್ರೀಟ್ಮೆಂಟ್ ಆಗದೇ ಇದ್ದರೆ ಸಾವು ನೋವುಗಳಾಗ್ತವೆ. ಈಗಾಗಲೇ ಹಲವಾರು ಸಾವುಗಳು ಬೆಂಗಳೂರು ಮತ್ತು ಹಾವೇರಿಯಲ್ಲೇ ಅತಿ ಹೆಚ್ಚು ಸಾವುಗಳಾಗಿದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಾವಾಗಿರೋದು ಹಾವೇರಿ.